ಪಾಪ ನೀನು ನೋಡಿದ್ರೆ ಅಯ್ಯೋ ಅನ್ಸತ್ತಮ್ಮ ನನಗೆ. ಬಸ್ಸಿರಿ, ನೀನು ಸರಿಯಾದ ದಾರಿಲಿ ಹೋಗ್ತಾ ಇದೀಯ. ಯಾವುದೇ ಕಾರಣಕ್ಕೂ ಯಾರೇ ಅಡ್ಡ ಬಂದ್ರು ಸರಿ, ನಿನ್ನ ಹೋರಾಟ ಮಾತ್ರ ನಿಲ್ಲಿಸ್ಬೇಡ. ನಿನ್ಗೇನೇ ಸಹಾಯ ಬೇಕಾದ್ರೂ ನಾನೊಬ್ಬ ಬಡಪ ಇದ್ದೀನಿ ಅನ್ನೋದನ್ನ ನೆನಪಿಟ್ಕೊಂಡ್ರೆ ಸಾಕು. ಒಟ್ಟಲ್ಲಿ ನಿನ್ನ ಗಂಡ ಸಮರ್ಥ ಜೈಲಿಂದ ಆಚೆ ಬರಬೇಕು, ಆ ಅಭಿ ಜೈಲ್ ಹೋಗ್ಬೇಕು. ಮಾವ, ಏನ್ ಮಾತಾಡ್ತಿದ್ದೀರಾ ನೀವು? ಉರಿತಿರೋ ಬೆಂಕಿಗೆ ತುಪ್ಪ ಸುರಿತಿದ್ದೀರಾ. ನೀವ್ ಯಾರಿಗೂ ಸಹಾಯ ಮಾಡೋದು ಬೇಕಾಗಿಲ್ಲ, ಈ ರೀತಿ ಮಾತಾಡೋದು ಬೇಕಾಗಿಲ್ಲ. ನಿಮ್ ಪಾಡಿಗೆ ನೀವು ಇದ್ಬಿಡಿ ಸಾಕು. ಯಾಕೆ ಸಂಧ್ಯಾ, ಅವ್ರು ಹೇಳ್ತಾ ಇರೋದ್ರಲ್ಲಿ ತಪ್ಪೇನಿದೆ? ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಆಗಬೇಕು ಅಂತ ಹೇಳ್ತಾ ಇದ್ದಾರೆ. ನೀವು ಎಲ್ಲರೂ ಇದೇ ರೀತಿ ಹೇಳಿ ನನ್ನ ಪರವಾಗಿ ನಿಂತ್ಕೊಳ್ತೀರಾ ಅಂತ ಅನ್ಕೊಂಡಿದ್ದೀನಿ. ಕೇಳಿಸ್ಕೊಂಡ್ಯಾ ಅಮ್ಮ ಸಿರಿ? ನನ್ನ ಸಪೋರ್ಟ್ಗೆ ನೀನಿದೆಯಾ ಅಂದಮೇಲೆ ನಿನ್ನ ಸಪೋರ್ಟ್ಗೆ ನಾನಿಲ್ಲದೆ ಇರ್ತೀನ? ಏನು ಕೆಲಸ ಆಗಬೇಕಾದ್ರೂ ಹೇಳಮ್ಮ, ಚಿಟ್ಕಿ ಹೊಡೆಯೋದ್ರಲ್ಲಿ ಮಾಡ್ಬಿಡ್ತೀನಿ. ಈ ನನ್ನ ಸೊಸೆ ಮುದ್ದುಗಂತೂ ಯಾವಾಗಲೂ ನನ್ನನ್ನು ಬೈಯೋದೇ ಕೆಲಸ ಆಗ್ಬಿಟ್ಟಿದೆ. ಸಿರಿ, ಯಾವುದೇ ಕಾರಣಕ್ಕೂ ನೀನು ಹೋರಾಟ ನಿಲ್ಲಿಸ್ಬೇಡ. ಸರಿಯಾದ ದಾರಿ ಹೋಗ್ತಾ ಇದೆಯಾ, ಅಲ್ಲೇ ಹೋಗು, ನಿನಗೆ ನ್ಯಾಯ ಸಿಕ್ಕೇ ಸಿಗತ್ತೆ. ಥ್ಯಾಂಕ್ಸ್ ಅಂಕಲ್. ಈ ಮನೆಯಲ್ಲಿ ಕೊನೆ ಪಕ್ಷ ನೀವಾದರೂ ನನ್ನ ಪರವಾಗಿದ್ದೀರಲ್ಲ. ಖಂಡಿತವಾಗ್ಲೂ ನಾನು ನಿನ್ನ ಪರವಾಗಿದ್ದೀನಮ್ಮ. ಕೆಲವು ಪ್ರಾಣಿಗಳು ತಾವು ಇಟ್ಟ ಮರಿನ ತಾವೇ ತಿನ್ಕೊಂಡ್ಬಿಡುತ್ತಂತೆ. ದುಡ್ಡಿನ ಮದ ಶ್ರೀಮಂತರ ಮನೆ ಸಿಕ್ತು ಅಂತ ಹೆತ್ತು ಮಗನಿಗೆ ಶಿಕ್ಷೆ ಆಗಲಿ ಅಂತ ಈ ತರ ಎಲ್ಲ ಮಾಡ್ತಿದಾರಲ್ಲ. ಬಾಯ್ ಮುಚ್ಚಿ ಮಾವ, ನಾಲ್ಗೆ ಮೇಲೆ ಹಿಡ್ತಾ ಇರ್ಲಿ. ಯಾರ ಬಗ್ಗೆ ಮಾತಾಡ್ತಿದ್ದೀರಾ ನೀವು? ನನ್ನ ಅಮ್ಮನ ಬಗ್ಗೆ ಒಂದು ಕೆಟ್ಟ ಮಾತಾಡಿದ್ರು ನಾನು ಮಾತ್ರ ಸುಮ್ಮನಿರಲ್ಲ. ನಿಮ್ ಕತ್ ಹಿಡಿದು ಮನೆಯಿಂದ ಆಚೆ ತಪ್ತೀನಿ. ಹೌದಪ್ಪ, ಈ ಆಕ್ಸಿಡೆಂಟ್ ಮಾಡಿದ್ದು ನಿಧಿನೇ. ಅವತ್ತು ಫ್ರೆಂಡ್ಸ್ ಜೊತೆ ಪಾರ್ಟಿಗೆ ಮನೆಯವ್ರಿಗೆ ಯಾರಿಗೂ ಹೇಳ್ದೆ ಹೋಗಿದ್ದಾಳೆ. ಆ ಟೈಮಲ್ಲಿ ಆಗಿರೋ ಆಕ್ಸಿಡೆಂಟ್ ಇದು. ಆದರೆ ಅಷ್ಟೊತ್ತಲ್ಲಿ ದತ್ತ ಅವರು ರವೀಂದ್ರ ಅವರು ಅಲ್ಲಿ ಯಾಕೆ ಹೋಗಿದ್ರು? ಆ ಹೊತ್ತಲ್ಲಿ ಅವ್ರಿಗೆ ಅಲ್ಲೇನು ಕೆಲಸ ಇತ್ತು? ಅವ್ರು ಯಾವ ಕೆಲಸದ ಮೇಲೆ ಹೋಗಿದ್ರೋ ಗೊತ್ತಿಲ್ಲ, ಆದರೆ ವಿಧಿಯಾಟ ಕೆಟ್ಟದಾಗಿತ್ತು. ನಿಧಿಯಿಂದಾನೇ ಆಕ್ಸಿಡೆಂಟ್ ಆಗಿ ಪಾಪ ರವೀಂದ್ರ ಅವ್ರು ತೀರ್ಕೊಳ್ಳೋ ಹಾಗಾಯಿತು. ಈ ವಿಚಾರಗಳ ನಿಮಗೆ ಗೊತ್ತಾದರೆ ನ್ಯಾಯನ ಕಾಪಾಡಬೇಕು ಅನ್ನೋ ಉದ್ದೇಶದಿಂದ ಪೊಲೀಸ್ನವ್ರಿಗೆ ಎಲ್ಲಿ ಸತ್ಯ ಹೇಳಿಬಿಡ್ತಿರೋ ಅಂತ ಅಮ್ಮ ಈ ವಿಷಯನ ನಿಮ್ಮಿಂದ ಮುಚ್ಚಿಟ್ಟಿದ್ರು. ಸಮರ್ಥದು ತುಂಬಾ ದೊಡ್ಡ ಮನಸ್ಸು. ನಿಧಿ ಮದುವೆ ನಿಲ್ಬಾರ್ದು ಅನ್ನೋ ಕಾರಣಕ್ಕೆ ಅವಳು ಮಾಡಿರೋ ಆಕ್ಸಿಡೆಂಟ್ನ ತನ್ನ ಮೇಲೆ ಹಾಕ್ಕೊಂಡು ಜೈಲು ಸೇರಿದ್ದಾನೆ. ಅಮ್ಮ ಈ ವಿಷಯನ ಮನಸ್ಸಲ್ಲಿಟ್ಕೊಂಡು ಇಷ್ಟು ದಿನ ಕೊರಗ್ತಾ ಇದ್ರು. ಲಾಯರ್ ಕಾಲ್ ಮಾಡ್ತಿದ್ದಾರೆ. ಹಲೋ, ಹಾಂ ವಿಶ್ವನಾಥ್ ಸರ್ ಹೇಳಿ. ಅವಿನಾಶ್ ಅವರೇ, ನಿಮ್ಮ ಹತ್ರ ಕೆಲವು ವಿಷಯಗಳನ್ನ ಮಾತಾಡಬೇಕಾಗಿತ್ತು. ದಯವಿಟ್ಟು ಆಕ್ಸಿಡೆಂಟ್ ಸ್ಪಾಟ್ ಹತ್ರ ಬರ್ತೀರಾ? ಖಂಡಿತ, ನಾನು ಈಗಲೇ ಬರ್ತೇನೆ. ಅಪ್ಪ, ಆಕ್ಸಿಡೆಂಟ್ ಆಗಿರೋ ಸ್ಪಾಟ್ ಹತ್ರ ಲಾಯರ್ ಬರೋಕ್ಕೆ ಹೇಳಿದ್ದಾರೆ. ಅಲ್ಲಿ ಏನಾದರೂ ಎವಿಡೆನ್ಸ್ ಸಿಗ್ಬೋದು. ನಾನು ಈಗಲೇ ಹೋಗಿ ಬರ್ತೇನೆ. ಎವಿಡೆನ್ಸಾ? ಎವಿಡೆನ್ಸ್ ಸಿಕ್ಕಿದ್ರೆ ನಿಧಿನೇ ಅಪರಾಧಿ ಅಂತ ಪ್ರೂವ್ ಆಗುತ್ತೆ ಅಲ್ವಾ? ವಿಷಯ ಏನಂತ ಗೊತ್ತಿಲ್ಲಪ್ಪ. ಹಾಗೆ ಒಂದು ವೇಳೆ ಎವಿಡೆನ್ಸ್ ಸಿಕ್ಕಿದ್ರೆ ಆಮೇಲೆ ಏನು ಮಾಡ್ಬೋದು ಅಂತ ಯೋಚನೆ ಮಾಡ್ಬೋದು. ಸದ್ಯಕ್ಕೆ ನಾನು ಅಲ್ಲಿಗೆ ಹೋಗಿ ಬರ್ತೀನಿ. ಅಭಿ, ನೀನು ಸ್ಟೇಷನ್ಗೆ ಹೋಗ್ಬಾ. ತುಳಸಿ ಅವರೇ, ನೀವು ನನ್ನನ್ನು ಕ್ಷಮಿಸ್ಬೋದಾ? ಕ್ಷಮಿಸೋದಾ? ಅಂತ ತಪ್ಪು ನೀವೇನು ಮಾಡಿದ್ದೀರಾ? ತಪ್ಪು ಮಾಡಿರೋದು ನಾನು. ನಿಮ್ಮ ಹತ್ರ ಈ ವಿಷಯ ಹೇಳಿದೆ, ತುಂಬ ದೊಡ್ಡ ತಪ್ಪು ಮಾಡಿಬಿಟ್ಟೆ. ನಿಮ್ಮ ಹತ್ರ ಎಲ್ಲ ವಿಷಯ ಹೇಳ್ತಾ ಇದ್ದೆ, ಆದರೆ ಈ ವಿಷಯ ಹೇಳೋಕ್ಕೆ ಯಾಕೋ ಮನಸ್ಸೇ ಆಗಲಿಲ್ಲ. ನಿಮ್ಮ ಪರಿಸ್ಥಿತಿಲಿ ನಾನೇ ಇದ್ದಿದ್ರು ಹಾಗೇ ಮಾಡ್ತಿದ್ದೆ ತುಳಸಿ ಅವರೇ.
ಸತ್ಯ ಗೊತ್ತಿಲ್ಲದೆ ನಿಮ್ಮನ್ನು ತಪ್ಪಾಗಿ ತಿಳ್ಕೊಂಡೆ. ನಿಮಗೆ ನನ್ನ ಬಗ್ಗೆ ಬೇಸರ ಇಲ್ಲ ಅಲ್ವಾ? ಖಂಡಿತ ಇಲ್ಲ. ನಿನ್ನ ಬಗ್ಗೆ ಮಾತ್ರ ಅಲ್ಲ, ಬೇರೆ ಯಾರ ಮೇಲೂ ನನಗೆ ಬೇಸರ ಇಲ್ಲ. ಆದ್ರೆ ಮಕ್ಕಳನ್ನ ಈ ಸ್ಥಿತಿ ಗುರಿ ಮಾಡಿರೋ ಆ ದೇವ್ರ ಮೇಲೆ ಕೋಪ ಇದೆ. ಕೇಳಿಸ್ಕೊಂಡ್ಯಾನಮ್ಮ? ಏನ್ ನಿನ್ಗೆ ಸ್ವಲ್ಪ ದೊಡ್ಡವರು ಚಿಕ್ಕವರು ಗೌರವ ಅನ್ನೋದು ಬೇಡವಾ? ನಾನು ನಿಮ್ಮ ಮಾವನಮ್ಮ, ನನ್ನನ್ನ ಕುತ್ಕೆ ಹಿಡಿದು ಮನೆಯಿಂದ ಹೊರಗೆ ದಪ್ತೀನಿ ಅಂತ ಹೇಳ್ತಿದ್ಯಲ್ಲ. ಅದೇನೋ ಹೇಳ್ತಾರಲ್ಲಮ್ಮ, ಇರೋದಂಗೆ ಹೇಳಿದ್ರು ಬಂದು ಎದ್ಗೋದ್ರು ಅಂತ. ಹಂಗಾಯ್ತು ಇವಳು ಮಾತಿನ ಕತೆ. ಸಿರಿ, ಏನಿದೆಲ್ಲ? ಮಾವ ಆಡ್ತಿರೋ ಮಾತುಗಳನ್ನೆಲ್ಲ ಕೇಳಿಸ್ಕೊಂಡು ಸುಮ್ಮನೆ ಇದೆಯಲ್ಲ. ಅವ್ರು ಆಡ್ತಿರೋ ಮಾತು ಸರಿ ಅನ್ಸ್ತಿದ್ಯಾ ನಿಂಗೆ? ಎಂತ ಜನ್ಮ ನಿಮ್ದು! ಅನುಕೂಲಕ್ಕೆ ತಕ್ಕ ಹಾಗೆ ಇಟ್ಬಿಡ್ತೀರಲ್ಲ. ಸೊಸೆ ಮುದ್ದು ಬುದ್ಧಿವಂತರ ಲಕ್ಷಣ ಕಣಮ್ಮ ಅದು. ಏನ್ ನಡೀತಿದೆ ನಮ್ಮ ಮನೇಲಿ? ಅಮ್ಮ ಇಷ್ಟು ದಿನ ಯಾವ ಮಕ್ಕಳಿಗೂ ನೋವು ಆಗಬಾರ್ದು ಅಂತ ನೋಡ್ಕೊಂಡ್ಲು. ಇಷ್ಟು ಪ್ರೀತಿಯಿಂದ ನಮ್ಮನ್ನೆಲ್ಲ ಸಾಕಿದ್ಲು. ಆದ್ರೆ ಈಗ ಅಣ್ಣ ಜೈಲಲ್ಲಿದ್ದಾನೆ. ಸಿರಿ ಅಮ್ಮನ ಮೇಲೆ ಕೋಪ ಮಾಡ್ಕೊಂಡಿದ್ದಾಳೆ. ಏನಾಗ್ತಿದೆ ಇಲ್ಲಿ? ಯಾವ ದೃಷ್ಟಿ ಬಿತ್ತೋ ಏನೋ ನಮ್ಮ ಮನೆಗೆ. ನೋಡಿದ್ರ ತಾತ ಏನೆಲ್ಲ ಆಗ್ತಿದೆ ಅಂತ? ನೋಡಿದೆ ಅಮ್ಮ, ನೀ ಹೇಳಿದ ನಿಜ. ಈ ಮನೆ ಮೇಲೆ ಯಾವುದೋ ಕೆಟ್ಟ ದೃಷ್ಟಿ ಬಿದ್ದಿದೆ, ಕೆಟ್ಟ ಕಾಲ ಬಂದಿದೆ. ಆ ಕೆಟ್ಟ ದೃಷ್ಟಿ ನಾಶ ಆಗಬೇಕು. ಆ ಭಗವಂತನೇ ಸರಿ ಮಾಡಬೇಕು. ಆದರೂ ಅಮ್ಮನ ಬಗ್ಗೆ ಈ ರೀತಿ ಎಲ್ಲ ಮಾತಾಡಿದ್ರೆ ಹೇಗೆ ಸಹಿಸ್ಕೊಡೋದು ತಾತ? ಆ ದೇವಾನುದೇವತೆಗಳಿಗೆ ತೊಂದರೆ ನಿಂದನೆ ತಪ್ಪಿದ್ದಲ್ಲ. ಇನ್ನು ನಾವು ಹುಲು ಮನುಜರಮ್ಮ. ಆ ಭಗವಂತನನ್ನು ನಂಬಿ ಒಳ್ಳೆ ದಿನ ಬರುತ್ತೆ ಅಂತ ಆ ನಂಬಿಕೆ ಮೇಲೆ ದಿನ ಕಳಿಬೇಕಷ್ಟೆ. ಮೇಡಮ್, ಇನ್ನೇನು ಚಿಂತೆ ಇಲ್ಲ. ನನಗೆಲ್ಲ ವಿಷಯ ಗೊತ್ತಾಯ್ತು. ಆ ಸಮರ್ಥ್ ಬದಲು ಅಭಿ ಜೈಲಿಗೆ ಹೋಗ್ತಾನೆ. ಅಷ್ಟು ಮಾತ್ರ ಅಲ್ಲ, ನಿಮಗೆ ಇನ್ನೊಂದು ಗುಡ್ ನ್ಯೂಸ್ ಇದೆ. ಸಮರ್ಥ್ ಸುಳ್ಳು ಹೇಳಿದ್ದಕ್ಕೆ ಅವನಿಗೂ ಶಿಕ್ಷೆ ಆಗುತ್ತೆ. ಇದಕ್ಕೆಲ್ಲ ಎವಿಡೆನ್ಸ್ಗಳನ್ನ ಸೃಷ್ಟಿ ಮಾಡಿದ್ದೀನಿ. ಶಿಕ್ಷೆ ಅಂತೂ ತಪ್ಪಿದ್ದಲ್ಲ. ವೆರಿ ಗುಡ್. ನನಗೆ ಬೇಕಾಗಿದ್ದಿದ್ದು ಇದೆ. ನನ್ನ ಗುರಿ ಎಲ್ಲೋ ಇತ್ತು, ಆದರೆ ಅದನ್ನು ಮೀರಿ ನನ್ನ ಬಾಣಗಳು ನನ್ನ ಶತ್ರುಗಳಿಗೆ ಚುಚ್ಚಿದೆ. ಮೇಡಮ್, ಏನು ಹೇಳ್ತಾ ಇದ್ದೀರಾ ನೀವು? ಇಲ್ಲ, ನಾನಿಲ್ಲೇನೋ ಮಾತಾಡ್ತಿದ್ದೆ. ನೀವು ಯಾವುದ್ರ ಬಗ್ಗೆನೂ ತಲೆ ಕೆಡಿಸ್ಕೋಬೇಡಿ. ಈಗ ನೀವು ಏನು ಮಾಡ್ತಿದ್ದೀರೋ ಅದನ್ನೇ ಮಾಡಿ. ದುಡ್ಡಿನ ಬಗ್ಗೆ ಯೋಚನೆ ಮಾಡಬೇಡಿ, ಅದನ್ನೆಲ್ಲ ನಾನು ನೋಡ್ಕೋತೀನಿ. ಓಕೆ ಮೇಡಮ್, ಅದೆಲ್ಲ ಆಗುತ್ತೆ. ನಾನು ಅಂದ್ಕೊಂಡಿದ್ದೆ ಏನೋ, ಇಲ್ಲ ಆಗ್ತಿರೋದೇ ಏನೋ. ಒಟ್ಟಿನಲ್ಲಿ ನಾನು ಅಂದ್ಕೊಂಡಿದ್ದಕ್ಕಿಂತ ಹೆಚ್ಚಾಗೇ ಆಗ್ತಾಯಿದೆ. ಮನೆಯವ್ರ ಕಣ್ಣಲ್ಲಿ ನೀರು ನೋಡ್ತಾ ಇದ್ರೆ ನನ್ನ ಮನಸ್ಸಿನಲ್ಲಿ ಸಂತೋಷ ಉಕ್ಕಿ ಹರಿತಾ ಇದೆ. ಹಲೋ ಸರ್, ಹೇಳಿ, ಏನು ವಿಷಯ? ಅವಿಯವರೇ, ಇದೆಲ್ಲ ಇಲ್ಲಿ ಅಂದರೆ ಆಕ್ಸಿಡೆಂಟ್ ಆಗಿರೋ ಜಾಗದಲ್ಲಿ ತೆಗೆದಿರೋ ಫೋಟೋಸ್. ಇದು ನಿಮ್ಮನೆ ಕಾರ್ದು. ಅಂದರೆ ಸಮರ್ಥ್ ಆಕ್ಸಿಡೆಂಟ್ ಮಾಡಿದ್ದಾನೆ ಅಂತ ಹೇಳ್ತಾ ಇದ್ದಾರಲ್ಲ, ಆ ಕಾರ್ನ ಟೈರ್ ಮಾರ್ಕ್ ಇದೆ. ಪೊಲೀಸ್ನವರು ಇದರ ಆಧಾರದ ಮೇಲೆ ಕಾರ್ ಯಾವುದು ಅಂತ ಕಂಡುಹಿಡಿದಿದ್ದಾರೆ. ಆಮೇಲೆ ಕಾರ್ ಇಲ್ಲಿಂದ ಪಾಸ್ ಆಗಿದ್ದನ್ನು ಮುಂದೆ ಟರ್ನಿಂಗಲ್ಲಿರೋ CCTV ಫುಟೇಜಲ್ಲಿ ಕಾರಿನ ಮೇಲಿನ ರಕ್ತ ಕಲೆಗಳನ್ನ ನೋಡಿಕೊಂಡು ಕನ್ಫರ್ಮ್ ಮಾಡ್ಕೊಂಡಿದ್ದಾರೆ. ಹಾಗಾಗಿ ನಿಮ್ಮನೆಯಿಂದ ಬಂದ ಕಾರಿನಿಂದಲೇ ಆಕ್ಸಿಡೆಂಟ್ ಆಗಿರೋದು ಪಕ್ಕಾ ಆಗಿದೆ. ಅಂದರೆ ಈಗೇನಾಗ್ಬೋದು? ಸಾರಿ, ನೀವು ಆಕ್ಸಿಡೆಂಟ್ ಮಾಡಿದವ್ರನ್ನ ಕಾಪಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀರಲ್ಲ, ಅದು ಸಾಧ್ಯ ಆಗೋದಿಲ್ಲ ಅನ್ನಿಸ್ತಾ ಇದೆ. ಇಟ್ಸ್ ಟೂ ಕಾಂಪ್ಲಿಕೇಟೆಡ್. ಇಲ್ಲ, ಹಾಗಾಗಬಾರ್ದು. ಒಂದು ಕಡೆ ಸಮರ್ಥ್,
ಇನ್ನೊಂದು ಕಡೆ ನಿಧಿ, ಸಮರ್ಥಿಗೆ ನ್ಯಾಯ ಸಿಗಬೇಕು. ಸರ್, ಆ ಫೋಟೋಸ್ಗಳು ನಾನು ಕೊಡ್ಬೋದಾ? ಈ ಫೋಟೋಸ್ ಎಲ್ಲ ಯಾಕೆ? ಇದನ್ನು ಕೋರ್ಟಿಗೆ ಸಬ್ಮಿಟ್ ಮಾಡಬೇಕು. ಇದರಿಂದ ನಿಮ್ಗೇನು ಉಪಯೋಗ ಇಲ್ಲ. ಪರವಾಗಿಲ್ಲ ಸರ್, ಅದನ್ನು ನಾನು ಮತ್ತೆ ನೋಡಬೇಕು. ಅದು ನನ್ನ ಹತ್ರನೇ ಇರಲಿ ಪ್ಲೀಸ್. ಅವಿನಾಶ್ ಅವರೇ, ಆದರೆ ಪ್ಲೀಸ್ ಸರ್, ಇದ್ರ ಬೇರೆ ಕಾಪಿ ಬೇಕಾದರೆ ನೀವು ತೊಗೊಳ್ಳಿ. ಈ ಫೋಟೋಸು ನನ್ನ ಹತ್ರನೇ ಇರಲಿ ಪ್ಲೀಸ್. ಅಣ್ಣ, ಯಾಕಣ್ಣ ಎಲ್ಲರನ್ನೂ ಬರೋಕ್ಕೆ ಹೇಳಿದೆ? ಏನು ವಿಷಯ? ನಿಧಿ ಬರಲಿ, ಹೇಳ್ತೀನಿ. ನಾನು ಹೇಳೋ ವಿಚಾರ ಕೇಳಿ ನಿಮಗೆಲ್ಲ ಬೇಸರ ಆಗ್ಬೋದು, ಅಥವಾ ನನ್ನ ಮೇಲೆ ಕೋಪನೂ ಬರ್ಬೋದು. ಏನು ಹೇಳ್ತಿದ್ಯಾ ಅಣ್ಣ? ನಿನ್ನ ಮೇಲೆ ನಾವು ಕೋಪ ಮಾಡ್ಕೊಳ್ಳೋದಾ? ನೀನೇನು ಮಾಡಿದ್ರು ನಮ್ಮ ಒಳ್ಳೇದಕ್ಕೆ ಮಾಡ್ತೀಯ ಅಂತ ಗೊತ್ತು. ಹಾಗಿದ್ಮೇಲೆ ಕೋಪ ಮಾಡ್ಕೊಳ್ಳೋದೆಲ್ಲಿಂದ ಬಂತು? ಇಲ್ಲ, ಈ ಸರಿ ನಾನು ಹೇಳೋದ್ರಿಂದ ಈ ಮನೆಗೆ ಒಳ್ಳೇದಾಗುತ್ತೆ ಅಂತ ನನಗನ್ನಿಸ್ತಿಲ್ಲ. ಈ ಮನೆ ನೆಮ್ಮದಿನೇ ಹಾಳಾಗ್ಬೋದು. ಅಂದರೆ ಇವ್ರ ಮನೆಯವ್ರಿಗೆಲ್ಲ ಸತ್ಯ ಹೇಳೋಕೆ ಹೊರಟಿದಾರ? ಅಯ್ಯೋ ದೇವ್ರೆ, ಮಾಧವ್ ಅವರೇ, ನೀವೇನು ಹೇಳೋಕೆ ಹೊರಟಿದ್ದೀರಾ? ನೀವೇನೇ ಹೇಳೋದಿದ್ರು ಮೊದಲು ನನ್ನ ಹತ್ರ ಹೇಳಿ. ಸದ್ಯಕ್ಕೆ ವಿಷಯ ನಿಲ್ಲಿಗೆ ಬಿಟ್ಬಿಡಿ. ಬಿಟ್ಬಿಡೋದ? ಅಂಥ ವಿಷಯ ಏನಿರೋದಕ್ಕೆ ಸಾಧ್ಯ? ಅದಕ್ಕೆ ನೀವು ಯಾಕಿಷ್ಟು ಗಾಬರಿ ಆಗಿದ್ದೀರಾ? ಅಣ್ಣ ಏನು ಹೇಳಿದ್ರು ಅದನ್ನು ನಾವು ಒಪ್ಕೋತೀವಿ. ಅಣ್ಣ, ಏನು ವಿಷಯ ಅಂತ ಹೇಳು. ತುಳಸಿಯವರೇ, ನಿಮ್ಮ ಆತಂಕ ನನಗೆ ಅರ್ಥ ಆಗುತ್ತೆ. ಆದರೆ ನ್ಯಾಯ ನೀತಿ ಮೀರೋಕೆ ನನ್ನ ಮನಸ್ಸು ಯಾಕೋ ಒಪ್ತಿಲ್ಲ. ತಪ್ಪು ಮಾಡದೇ ಇರೋರು ಶಿಕ್ಷೆ ಅನುಭವಿಸಬಾರ್ದು. ನಿರಪರಾಧಿಗೆ ಶಿಕ್ಷೆ ಆಗೋದು ತುಂಬ ದೊಡ್ಡ ಪಾಪದ ಕೆಲಸ. ಏನು ಹೇಳ್ತಿದ್ದೀರಾ ಬಾವಾ? ನಿರಪರಾಧಿಗೆ ಶಿಕ್ಷೆ ಆಗೋದಾ? ನೀವು ಸಮರ್ಥ್ ಬಗ್ಗೆ ಮಾತಾಡ್ತಿದ್ದೀರಾ? ಹೌದು, ಅದೇ ವಿಷಯ ಮಾತಾಡೋದಕ್ಕೆ ನಿಮ್ಮನ್ನೆಲ್ಲ ಕರೆದಿರೋದು. ಧೈರ್ಯವಾಗಿರೋನಿದೆ, ನಾನಿದ್ದೀನಿ. ಮಾಡಿರೋ ತಪ್ಪಿಗೆ ಶಿಕ್ಷೆ ಅನುಭವಿಸಿದ್ರೆ ಮನಸ್ಸು ತಿಳಿಯಾಗುತ್ತೆ, ಇಲ್ಲಾಂದರೆ ಪಶ್ಚಾತ್ತಾಪ ಕಾಡುತ್ತೆ. ದತ್ತ ಅವ್ರಿಗೆ, ರವೀಂದ್ರ ಅವ್ರಿಗೆ ಆಕ್ಸಿಡೆಂಟ್ ಮಾಡಿದ್ದು ಅಭಿ ಆಗಲಿ ಸಮರ್ಥ ಆಗಲಿ ಅಲ್ಲ. ನನಗೆ ಗೊತ್ತು ಮಾವ, ಅಭಿ ಆಕ್ಸಿಡೆಂಟ್ ಮಾಡಿರೋಕ್ಕೆ ಸಾಧ್ಯನೇ ಇಲ್ಲ ಅಂತ. ಸಮರ್ಥ್ ಕೂಡ ಆಕ್ಸಿಡೆಂಟ್ ಮಾಡಿಲ್ಲ, ಅದು ನಮಗೂ ಗೊತ್ತು. ಹೌದು, ಈ ಆಕ್ಸಿಡೆಂಟ್ ಮಾಡಿರೋದು ನಿಧಿ. ಹೌದು, ನಾನೇ ಆಕ್ಸಿಡೆಂಟ್ ಮಾಡಿದ್ದು. ನಾನೇ ಆ ತಪ್ಪು ಮಾಡಿರೋ ಪಾಪಿ. ಈ ವಿಷಯನ ನಿಮ್ಮೆಲ್ಲರ ಮುಂದೆ ಹೇಳಬೇಕು ಅಂತ ತುಂಬ ಸಲ ಅಂದ್ಕೊಂಡೆ, ಆದರೆ ನಂಗೆ ಧೈರ್ಯನೇ ಬರಲಿಲ್ಲ. ಅವತ್ತು ಆಕ್ಸಿಡೆಂಟ್ ಮಾಡಿ ಮನೆಗೆ ಬಂದ ಹಾಗೆ ನಾನು ಸಮರ್ಥಣ್ಣನ ಹತ್ರ ಎಲ್ಲ ಹೇಳ್ಕೊಂಡ್ಬಿಟ್ಟೆ. ಸಮರ್ಥಣ್ಣ ನನ್ನ ಸೇವ್ ಮಾಡೋಕ್ಕೆ ಅವನು ಅರೆಸ್ಟ್ ಆದ. ತಪ್ಪೆಲ್ಲ ನಂದೇ. ಶಿಕ್ಷೆ ಆಗೋದಿದ್ರೆ ನನಗೆ ಆಗಬೇಕು. ನಾನು ನಿಮಗೆಲ್ಲ ಮೊದಲೇ ಹೇಳಿದಾಗೆ, ಈಗ ನಾನು ಹೇಳೋ ಮಾತಿಂದ, ತಗೊಳ್ಳೋ ನಿರ್ಧಾರದಿಂದ ನಿಮಗೆಲ್ಲ ಬೇಸರ ಆಗ್ಬೋದು. ಆದರೆ ಸತ್ಯದ ಮಾರ್ಗವಾಗಿ, ನ್ಯಾಯದ ಪರವಾಗಿ ನಾನು ಮಾತಾಡ್ತಾ ಇದ್ದೀನಿ. ನಿಧಿ, ನೀನು ಮಾಡಿದ ತಪ್ಪನ್ನು ಕೋರ್ಟಲ್ಲಿ ಒಪ್ಕೋ. ಆಗ ಏನೂ ತಪ್ಪು ಮಾಡದಿರೋ ಸಮರ್ಥ್ ಆಚೆ ಬರ್ತಾನೆ. ಅದಾದಮೇಲೆ ನಾವೆಲ್ಲರೂ ಕಾನೂನು ರೀತಿಯಲ್ಲಿ ಹೋರಾಡಿ
ನಿನ್ನನ್ನು ಬಿಡಿಸೋದಕ್ಕೆ ಪ್ರಯತ್ನ ಮಾಡ್ತೀವಿ. ಮಾಧವ್ ಅವರೇ, ಏನು ಮಾಡಕ್ಕೆ ಹೊರಟಿದ್ದೀರಾ? ಇವಳಿನ್ನೂ ಚಿಕ್ಕ ಹುಡುಗಿ, ಬಾಳಿಗೆ ಬದುಕಬೇಕಾದವಳು. ಏನೇನೋ ನಿರ್ಧಾರಗಳನ್ನ ತಗೋಬೇಡಿ. ಬಾಬಾ, ನನ್ನ ಮಗಳನ್ನ ಜೈಲಿಗೆ ಕಳ್ಸಕ್ಕೆ ಹೊರಟಿದ್ದೀರಾ? ಅದು ಆ ಡ್ರೈವರ್ಗೆ ಸಪೋರ್ಟ್ ಮಾಡಿಕೊಂಡು. ಇದು ಸರಿ ಅಲ್ಲ ಬಾಬಾ. ಚಿಕ್ಕಮ್ಮ, ಅವನು ಡ್ರೈವರ್ ಅಲ್ಲ, ತುಳಸಿ ಅಮ್ಮನ ಮಗ. ಅಂದರೆ ನಮ್ಮಣ್ಣ. ಅವನು ಈ ಮನೆ ಮಗನೇ. ಹೌದು ಶಾರ್ವರಿ, ಸಮರ್ಥ್ ಈ ಮನೆ ಮಗ, ನನ್ನ ಮಗ. ಇಲ್ಲಿ ಯಾರಿಗೆ ಅನ್ಯಾಯ ಆದರೂ ನನಗೆ ನೋವಾಗುತ್ತೆ. ಮೊದಲು ನಿಧಿ ಅವಳ ತಪ್ಪನ್ನು ಒಪ್ಕೊಳ್ಳಿ, ಆಮೇಲೆ ಅವಳನ್ನ ಬಿಡಿಸೋದಕ್ಕೆ ಏನು ಮಾಡಬೇಕೋ ಅದನ್ನು ಯೋಚನೆ ಮಾಡೋಣ. ನೀವು ಹೇಳ್ತಿರೋದು ನಿಜ ದೊಡ್ಡಪ್ಪ. ನನಗೂ ತುಂಬ ಗಿಲ್ಟ್ ಫೀಲ್ ಇದೆ. ಆದರೆ ನಿಮ್ಮ ಮಾತು ಕೇಳಿ ಒಂದು ಸ್ವಲ್ಪ ಸಮಾಧಾನ ಆಗ್ತಿದೆ. ಬೈ ಚಾನ್ಸ್ ಈ ಕೇಸಲ್ಲಿ ಸಮರ್ಥನಿಗೆ ಏನಾದರೂ ಶಿಕ್ಷೆ ಆಗಿದ್ದಿದ್ರೆ ನಂದು ಇಡೀ ಜೀವನ ಈ ಗಿಲ್ಟಲ್ಲೇ ಒದ್ದಾಡಿ ಸಾಯ್ತಿದ್ದೆ. ನಡೀರಿ ದೊಡ್ಡಪ್ಪ, ನಾನು ನಿಮ್ಮ ಜೊತೆ ಬರ್ತೀನಿ. ಪೊಲೀಸ್ ಸ್ಟೇಷನ್ಗೆ ಹೋಗೋಣ, ಅಲ್ಲೇ ಎಲ್ಲ ಸತ್ಯ ಹೇಳ್ತೀನಿ. ನಿಧಿ, ಏನು ಹೇಳ್ತಿದ್ಯಾ ನೀನು? ನಿಧಿ, ಎಂಥ ಕೆಲಸ ಮಾಡ್ಕೊಂಬಿಟ್ಟೆ ಮಕ್ಕಳೇ. ಸಾರಿ ಡ್ಯಾಡ್, ನಾನು ತಪ್ಪು ಮಾಡಿಬಿಟ್ಟೆ. ನನ್ನ ಮಗಳು ಅಂತ ಹೇಳ್ಕೊಳ್ಳೋಕ್ಕೆ ನಿಮಗೆ ನಾಚಿಕೆ ಆಗ್ತಿರ್ಬೇಕು ಅಲ್ವಾ? ಇಲ್ಲ ಮಗಳೇ, ಮಾಡಿರೋ ತಪ್ಪನ್ನು ಒಪ್ಕೋತಿದ್ಯಲ್ಲ, ಅದಕ್ಕೆ ನಿನ್ನ ಬಗ್ಗೆ ಹೆಮ್ಮೆ ಅನ್ನಿಸ್ತಿದೆ. ಈ ಆಕ್ಸಿಡೆಂಟ್ ನೀನು ಗೊತ್ತಿಲ್ಲದೆ ಮಾಡಿರೋದು. ಆದರೆ ಎಷ್ಟೋ ಜನ ಗೊತ್ತಿದ್ದು ಕೊಲೆ ಮಾಡಿಸ್ಬೇಕು ಅಂತಲೇ ಆಕ್ಸಿಡೆಂಟ್ ಮಾಡಿಸಿರ್ತಾರೆ. ಅವರಿಗೆ ಯಾವ ಶಿಕ್ಷೆನೂ ಆಗಿರಲ್ಲ, ಪಶ್ಚಾತ್ತಾಪನೂ ಪಟ್ಟಿರಲ್ಲ. ಆದರೆ ನೀನು ನಿನ್ನಿಂದಾಗಿರೋ ತಪ್ಪಿಗೆ ಪಶ್ಚಾತ್ತಾಪ ಪಡ್ತಿದ್ಯಾ ಮಗಳೇ. ಐ ಆಮ್ ರಿಯಲಿ ಪ್ರೌಡ್ ಆಫ್ ಯು ಮಗಳೇ. ಯೋಚನೆ ಮಾಡಬೇಡ ಮಗಳೇ, ಈ ಮನೇಲಿರೋ ಪ್ರತಿಯೊಬ್ಬರು ನಿನ್ನನ್ನು ಬಿಡಿಸೋದಕ್ಕೆ ಹೋರಾಟ ಮಾಡ್ತೀವಿ. ಹೌದು ನಿಧಿ, ನಿನಗೆ ಈ ದೊಡ್ಡಪ್ಪನ ಮೇಲೆ ನಂಬಿಕೆ ಇದೆ ಅಲ್ವಾ? ಸರಿ, ಹಾಗಾದರೆ ನಾನು ಇನ್ಸ್ಪೆಕ್ಟರ್ಗೆ ಫೋನ್ ಮಾಡ್ತೀನಿ. ಅವರು ಸ್ಟೇಷನಲ್ಲಿದ್ದಾರಾ ಅಂತ ಕೇಳ್ಕೊತೀನಿ. ಅವರು ಇರೋವಾಗಲೇ ಅಲ್ಲಿಗೆ ಹೋಗೋಣ. ಇದರಲ್ಲಿ ಇನ್ನೊಂದು ಟೈರ್ ಮಾರ್ಕ್ ಕಾಣ್ತಿದೆಯಲ್ಲ, ಅಂದರೆ ಈ ಟೈರ್ ಮಾರ್ಕಲ್ಲಿರೋ ಗಾಡಿಯಿಂದನೇ ಆಕ್ಸಿಡೆಂಟ್ ಆಗಿರ್ಬೋದಲ್ವಾ? ಇಲ್ಲೆಲ್ಲೂ CCTV ಕ್ಯಾಮ್ರಾ ಇಲ್ಲ. ಅವ್ರು ಆಕ್ಸಿಡೆಂಟ್ ಆಗಿರೋ ಗಾಡಿನ ಐಡೆಂಟಿಫೈ ಮಾಡಿರೋದು ನೆಕ್ಸ್ಟ್ ರೋಡಲ್ಲಿರೋ CCTV ಕ್ಯಾಮ್ರಾಯಿಂದ. ಹಾಗಾದರೆ ಇಲ್ಲಿರೋ ಇನ್ನೊಂದು ಗಾಡಿ ಕಾರ್ ಫುಟೇಜು ಆ CCTV ಕ್ಯಾಮ್ರಲ್ಲಿ ಕ್ಯಾಪ್ಚರ್ ಆಗಿರ್ಬೋದಲ್ವಾ? ಹೇಳಿ ಅವಿನಾಶ್. ಸರ್, ನಿಮ್ಮ ಹತ್ರ ಒಂದು ವಿಷಯ ಡಿಸ್ಕಸ್ ಮಾಡಬೇಕಾಗಿತ್ತು. ಆಕ್ಸಿಡೆಂಟ್ ಆಗಿರೋ ಜಾಗಕ್ಕೆ ನೀವೀಗ ಬರ್ಬೋದಾ ಪ್ಲೀಸ್? ಸರಿ, ನಾನು ಈಗಲೇ ಬರ್ತೀನಿ. ಓಕೆ ಸರ್, ನಾನು ವೇಟ್ ಮಾಡ್ತಿರ್ತೇನೆ. ಥ್ಯಾಂಕ್ಸ್. ಏನ್ ನಡೀತಿದೆ ಅಲ್ಲಿ? ಈ ಕೇಸು ಸಮರ್ಥಿಂದ ಅಭಿಗೆ, ಈಗ ಅಭಿಯಿಂದ ನಿಧಿ ಮೇಲೆ ಬರ್ತಾ ಇದೆ. ಆ ನಿಧಿ ಬೇರೆ ತಾನೇ ಆಕ್ಸಿಡೆಂಟ್ ಮಾಡಿತ್ತು ಅಂತ ಎಲ್ಲರ ಮುಂದೆ ಒಪ್ಕೊಂಡೇ ಬಿಟ್ಲು. ಅಮ್ಮ ಅಥವಾ ಅವನ ಫ್ಯಾಮಿಲಿ ನರಕ ಅನುಭವಿಸ್ತಾರೆ ಅಂತ ಅನ್ಕೊಂಡೆ. ಆದ್ರೀಗ ನನ್ನ ಮಗಳೇ ಜೈಲಿಗೆ ಹೋಗುದಾ? ಇಲ್ಲ, ಹಾಗಾಗ್ಬಾರ್ದು. ನಾನೇನು ಮಾಡಲಿ? ನನ್ನ ಮಗಳನ್ನ ಹೇಗೆ ಕಾಪಾಡ್ಕೊಳ್ಳಿ? ಈ ಆಕ್ಸಿಡೆಂಟ್ ಮಾಡಿದ್ದು ನಾನೇ ಅಂತ ಎಲ್ಲರ ಮುಂದೆ ಒಪ್ಕೊಂಡು ನನ್ನ ಮಗಳನ್ನ ಉಳಿಸ್ಕೊಂಡ್ಬಿಡ್ಲ? ಹೌದು, ಇದೆ ಸರಿ. ಇಲ್ಲ,
ಹಾಗೇನಾದರೂ ಮಾಡಿದ್ರೆ ಶಾಶ್ವತವಾಗಿ ಜೈಲ್ ಸೇರ್ಬೇಕಾಗತ್ತೆ. ನಿಧಿ ಜೈಲಲ್ಲಿದ್ರೆ ಹೇಗಾದ್ರೂ ಮಾಡಿ ಅವಳನ್ನ ಬಿಡಿಸ್ಕೊಂಡು ಬರ್ಬೋದು. ನಾನೇ ಹೊರಟೋದ್ರೆ, ನಾನೇ ಆಕ್ಸಿಡೆಂಟ್ ಮಾಡಿದ್ರು ಇಷ್ಟು ದಿನ ಯಾಕೆ ಹೇಳ್ದೆ ಸುಮ್ಮನಿದ್ದೆ ಅಂತ ಅವಿ ಮಾಧವ ಎಲ್ಲರೂ ನನ್ನ ಮೇಲೆ ಅನುಮಾನ ಪಡ್ತಾರೆ. ಇಷ್ಟು ವರ್ಷ ನಾನು ಗಳಿಸಿದ ನಂಬಿಕೆನೆಲ್ಲ ಕಳ್ಕೊತೀನಿ. ಆಮೇಲೆ ನಾನು ಜೈಲ್ ಸೇರ್ತೀನಿ. ಮಾಧವನ್ ಫ್ಯಾಮಿಲಿ ನಗ್ನಗ್ತಾ ಸಂತೋಷವಾಗಿ ಆಚೆ ಇರ್ತಾರೆ. ಹಾಗಾದ್ರೆ ನನ್ನ ಅಕ್ಕನಿಗಾಗಿದ್ದ ಅನ್ಯಾಯ, ನನ್ನ ಸೇಡು ಎಲ್ಲ ಮುಗ್ದೋಗುತ್ತೆ. ಇಲ್ಲ ಇಲ್ಲ, ಹಾಗಾಗ್ಬಾರ್ದು. ನಾನು ಜೈಲಿಗೆ ಹೋಗ್ಬಾರ್ದು. ದಿದಿ ಜೈಲಿಗೆ ಹೋದ್ರು ಹೇಗಾದರೂ ಮಾಡಿ ಅವಳನ್ನ ಬಿಡಿಸ್ಕೊಂಡು ಬರಬೇಕೇ ಹೊರತು ನಾನು ಮಾತ್ರ ಜೈಲಿಗೆ ಹೋಗ್ಬಾರ್ದು. ನಾನು ಅಂದ್ಕೊಂಡಿದ್ದೆ ಒಂದು, ಆದರೆ ಆಗ್ತಿರೋದೇ ಇನ್ನೊಂದು. ಮತ್ತೆ ಎಲ್ಲ ನನ್ನ ಕುತ್ತಿಗೆಗೆ ಸುತ್ಕೋತಾ ಇದೆಯಲ್ಲ, ಏನು ಮಾಡಲಿ?